ಈ ಮೈಕ್ರೋ ಫಿನಾನ್ಸ್ ಟಾರ್ಚರ್ ಯಾಕೆ ಗೊತ್ತಾ ಇಷ್ಟು ಕಿರಿಕಿರಿ? ಇದು ಒಂಥರ ಮೀಟ್ರ್ ಬಡ್ಡಿ ಇದ್ದಂಗೆ. ಸಾಧಾರಣವಾಗಿ ಈ ಬಿಲ್ಡರ್ಗಳು ಇವರೆಲ್ಲ ಈಗ ಸಾಧಾರಣವಾಗಿ ದುಡ್ಡು ತಗೋತಾರೆ. ಹೆಂಗೆ ಅಂತಂದರೆ ನಿಮ್ಗೆ ಗೊತ್ತಿರ್ಬೋದು, ನೀವೀಗ 10 ಲಕ್ಷ ರೂಪಾಯಿ ಬ್ಯಾಂಕಲ್ಲಿ ಹಾಕಿದರೆ 1 ವರ್ಷ ಕಳೆದ ನಂತರ 10 ಲಕ್ಷ ರೂಪಾಯಿಗೆ ನಿಮಗೆ 70,000 ರೂಪಾಯಿ ಬಡ್ಡಿ ಬರುತ್ತೆ. 1 ವರ್ಷಕ್ಕೆ 70,000 ರೂಪಾಯಿ ಬಡ್ಡಿ ಬರುತ್ತೆ. 10 ಲಕ್ಷಕ್ಕೆ 70,000 ರೂಪಾಯಿ 7%. ಈ ಇನ್ನೊಂದಿದೆ, ಈಗ ಯಾರಾದರೂ ವ್ಯಾಪಾರಸ್ಥರಿಗೆ ಬಿಲ್ಡರ್ಗಳಿಗೆ ಸಡನ್ನಾಗಿ ಕೆಲವರು ಅದೇ ಥರ ನೀವು ಚಿನ್ನ ಇಟ್ಟುಬಿಟ್ಟು 10 ಲಕ್ಷ ತೊಗೊಂಡ್ರೆ ನೀವು 1 ಲಕ್ಷ ಕಟ್ಟಬೇಕಾಗತ್ತೆ ತಿಂಗಳಿಗೆ. ಅರ್ಥ ಆಯ್ತಲ್ಲ? ನೀವು 10 ಲಕ್ಷ ಬ್ಯಾಂಕಲ್ಲಿ ಇಟ್ಟರೆ 1 ವರ್ಷಕ್ಕೆ ನಿಮಗೆ ಸಿಗೋದೆಷ್ಟು? 1 ವರ್ಷಕ್ಕೆ ಸಿಗೋದು ನಿಮಗೆ 70,000 ರೂಪಾಯಿ. ಚಿನ್ನದ್ದು ಹೆಂಗಿರುತ್ತೆ ಅಂದರೆ 1%. 10 ಲಕ್ಷ ನೀವು ಸಾಲ ತಗೊಂಡ್ರಿ, ಚಿನ್ನ ಇಟ್ಟಿದ್ರೆ ಸಾಲ ತಗೊಂಡ್ರಿ, ನೀವು 10 ಲಕ್ಷಕ್ಕೆ ಪ್ರತಿ ತಿಂಗಳು 10,000 ರೂಪಾಯಿ ಕಟ್ಟಬೇಕು. ಪ್ರತಿ ತಿಂಗಳು 10,000 ರೂಪಾಯಿ ಕಟ್ಟಬೇಕು. 1 ಲಕ್ಷ ನೀವು ಬ್ಯಾಂಕಲ್ಲಿ ಡೆಪಾಸಿಟ್ ಇಟ್ರಿ, 1 ವರ್ಷ ಕಳೆದ ನಂತರ ನಿಮಗೆ 1,70,000 ಸಿಗುತ್ತೆ. ನಿಮ್ಮ ದುಡ್ಡು ಬಡ್ಡಿ ಕೊಡಿ. ನಿಮಗೆ ದುಡ್ಡು ಬೇಕಾಗಿದೆ, ನೀವು ಚಿನ್ನ ಇಟ್ರಿ, 10 ಲಕ್ಷ ತಗೊಂಡ್ರಿ, ಪ್ರತಿ ತಿಂಗಳು 10,000 ಕಟ್ಟಬೇಕು. 1 ಲಕ್ಷಕ್ಕೆ 1,000 ಥರ 1% ಬಡ್ಡಿ. ಇದು ಹೆಂಗೆ ಗೊತ್ತಾ? ನೀವು ಇದೊಂದು ಆಯಿತಾ? ಇನ್ನೊಂದಿದೆ, ಸಾಧಾರಣವಾಗಿ ಎಲ್ಲರೂ ಮಾಡ್ತಾರೆ ಅದನ್ನು. ಈಗ ನನ್ನ ಹತ್ರ 10 ಲಕ್ಷ ಇದೆ, ನಾನು ಒಬ್ಬರಿಗೆ 3%ಅಲ್ಲಿ ಬಡ್ಡಿ ಕೊಡ್ತೀನಿ, 2%ಅಲ್ಲಿ ಬಡ್ಡಿ ಕೊಡ್ತೀನಿ, ಅಥವಾ 4%ಅಲ್ಲಿ ಬಡ್ಡಿ ಕೊಡ್ತೀನಿ. ಇದು ಲೆಕ್ಕಾಚಾರ ಹೆಂಗೆ ಅಂತಂದರೆ, ನಾನು 10 ಲಕ್ಷ ಕೊಟ್ಟರೆ ಅವನು ಪ್ರತಿ ತಿಂಗಳು ನನಗೆ 2% ಬಡ್ಡಿ ಆದರೆ 20,000 ಕೊಡಬೇಕು, 3% ಬಡ್ಡಿ ಆದರೆ 30,000 ಕೊಡಬೇಕು, 4% ಬಡ್ಡಿ ಆದರೆ 40,000 ಕೊಡಬೇಕು. ಇದು ಸಾಧಾರಣವಾಗಿ ನಡೆಯುತ್ತೆ, ಟೈಟಾಗಿ ನಡೆಯುತ್ತೆ, ಸಿನಿಮಾದವ್ರದ್ದೆಲ್ಲ ನಡೆಯುತ್ತೆ. ಇನ್ನೂ 10% ಬಡ್ಡಿ ತಗೊಳ್ಳೋರಿದ್ದಾರೆ. 10% ಬಡ್ಡಿ ಹೆಂಗೆ ಅಂತಂದರೆ, ಈಗ ನಾನೊಂದು ಮಾರ್ಕೆಟಲ್ಲಿ ಇದ್ದೀನಿ, ಅಲ್ಲಿ ದುಡ್ಡು ಕೊಡೋರಿದ್ದಾರೆ. ನಾನು ಬೆಳಿಗ್ಗೆ ಒಬ್ಬನಿಂದ 1 ಲಕ್ಷ ತಗೋತೀನಿ ಸಾಲ. ಎಷ್ಟು? 1 ಲಕ್ಷ. ಅವನು ನನಗೆ 1 ಲಕ್ಷ ಕೊಡಲ್ಲ, ಅವನು ನನಗೆ 90,000 ಕೊಡ್ತಾನೆ. ನಾನೇನು ಮಾಡ್ತೀನಿ, 90,000ಕ್ಕೆ ತರಕಾರಿನೋ ಮತ್ತೊಂದು ಏನೋ ತೊಗೊಂಬಂದು ಮಾರಾಟ ಮಾಡಿದಾಗ ನನಗೆ ವ್ಯಾಪಾರ ಅಲ್ಲಾಗಿ 1,10,000 ರೂಪಾಯಿ ಬರುತ್ತೆ ಕೈಗೆ. ನಾನು ಅದನ್ನು 1 ಲಕ್ಷ ಅವನಿಗೆ ತೊಗೊಂಡು ಕೊಡ್ತೀನಿ, ನನಗೆ ಅಟ್ಲೀಸ್ಟ್ 10,000 ರೂಪಾಯಿ ಲಾಭ ಬರುತ್ತೆ, ಏನೋ ಒಂದು ಮಾಡ್ತೀವಿ. ಇದೂ ಸಮ್ಟೈಮ್ಸ್ ಮಾಫಿ. ಆದರೆ ಈ ಗ್ರಾಮೀಣ ಇದೆಯಲ್ಲ, ಈ ಮೈಕ್ರೋ ಫಿನಾನ್ಸು ನಿಮ್ಗೆ ಹೆಂಗಾಗ್ಬಿಡುತ್ತೆ ಅಂತಂದರೆ, 10 ಲಕ್ಷ ಕೊಡ್ತಾರೆ, 2.5 ಲಕ್ಷ ಕಟ್ ಮಾಡ್ಕೊಂಡ್ಬಿಡ್ತಾರೆ ಕೊಡುವಾಗಲೇ ತಿಂಗಳಿಗೆ. ಗ್ರಾಮೀಣ ಪ್ರದೇಶಗಳಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿ ಯಾವ ಥರ ಇದೆ. ಆಮೇಲೆ ಕರೆದು ಬಡವರಿಗೆ ಏನು ಕೊಡಬೇಕಾಗಿಲ್ಲ. ಇದು ಯಾಕೆ? ಇದು ಹೆಂಗೆ ಅಂತಂದರೆ, ಪೊಲೀಸರು ಹೆಲ್ಮೆಟ್ ಹಾಕಿಲ್ವೋ ಮತ್ತೊಂದು ಹಾಕಿಲ್ವೋ ಅಂತೇಳಿ ಕಳ್ಳಂತರ ದೂರ ನಿಂತು ನೋಡ್ತಾ ಇರ್ತಾರಲ್ಲ, ಬಂದಾಗಿ ಇಟ್ಕೊಳ್ತಾರಲ್ಲ, ಹಾಗೆ ಬಡವರು ಕೂಲಿ ಕಾರ್ಮಿಕರೇ ಫಿನಾನ್ಸ್ಗಳ ಟಾರ್ಗೆಟ್. ಕಂಪನಿಗಳು ಮೊದಲು ನಗನಗ್ತಾ ತಗೊಳ್ಳಿ ಅಂತ ಕೊಡ್ತಾರೆ. ಆಧಾರ್ ನಕಲು ಪ್ರತಿ ಪಡೆದು ಭದ್ರತೆ ಇಲ್ಲದೆ ಸಾಲ ಕೊಡ್ತಾರೆ. ಪಾಪ ಎಲ್ಲರೂ ಹಳ್ಳಕ್ಕೆ ಬೀಳೋದು ಇಲ್ಲಿ. ಸುಲಭವಾಗಿ ಸಾಲ ಸಿಗುತ್ತೆ ಅಂತ ಹಣ ಪಡೆಯುವ ಜನ ಆಮೇಲೆ ಅಗ್ರಿಮೆಂಟ್ಗೆ ಸಹಿಯನ್ನು ಪಡೆದುಕೊಳ್ತಾರೆ. ದುಡ್ಡು ಸಿಗುತ್ತೆ ಹಾಕ್ಕೊಂಡ್ಬಿಡ್ತಾರೆ. 50,000ದಿಂದ 5 ಲಕ್ಷದವರೆಗೆ ಕಿರು ಸಾಲ ಕೊಡ್ತಾರೆ, 5 ಲಕ್ಷ ತನಕ. ಮೈಕ್ರೋ ಫಿನಾನ್ಸ್ ಬಡ್ಡಿ ಎಷ್ಟು ಗೊತ್ತಾ? 20ರಿಂದ 25%. 4% ಅಂತ ನಾನು ಹೇಳಿದೆ. 4% ಅಂದರೆ 10 ಲಕ್ಷಕ್ಕೆ 40,000 ರೂಪಾಯಿ ಮ್ಯಾಕ್ಸಿಮಮ್. ಇದು 25% ಅಂದರೆ 10 ಲಕ್ಷಕ್ಕೆ 2 ಲಕ್ಷ ರೂಪಾಯಿ, 2.5 ಲಕ್ಷ ರೂಪಾಯಿ. ನಾನು 10 ಲಕ್ಷ ತಗೊಂಡೆಂದಿಟ್ಕೊಳ್ಳಿ, ಅಥವಾ 5 ಲಕ್ಷ ತಗೊಂಡೆಂದಿಟ್ಕೊಳ್ಳಿ, ಆತ 1.25 ಲಕ್ಷ ಕಟ್ ಮಾಡಿಯೇ ಕೊಡೋದು ನನಗೆ. 10 ಲಕ್ಷ ತಗೊಂಡೆಂದಿಟ್ಕೊಳ್ಳಿ, ಅವನು ಕೊಡೋದೇ 7.5 ಲಕ್ಷ, ಯಾಕಂದರೆ ಕಟ್ ಮಾಡಿಕೊಂಡ. 1 ತಿಂಗಳು ಕಳೆಯುವಾಗ ಮತ್ತೆ 2.5 ಲಕ್ಷ ಕೊಡಬೇಕು. ಅವನ ಕೈಯಲ್ಲಿದ್ದ ಹೆಂಗೆ ಬರೋಕ್ಕೆ ಸಾಧ್ಯ? ಅಂದರೆ ಜನರ ಕೈಗೆ ಸಿಗೋದೇ 7.5 ಲಕ್ಷ. 10 ಲಕ್ಷ ತಗೊಂಡ್ರೆ ಸಾಲ ಪಡೆದವರು ನಿಗದಿತ ಸಮಯದಲ್ಲಿ 10 ಲಕ್ಷ ತೀರಿಸಬೇಕು. ಬಡ್ಡಿ ಪಾವತಿ 1 ದಿನ ತಡವಾದರೂ ಕಿರುಕುಳ ಆರಂಭ. ಹಣ ಪಾವತಿಸುವವರ ಮನೆ ಮುಂದೆ ಬೋರ್ಡ್ ಹಾಕ್ತಾರೆ. ಮಾನಕ್ಕೆ ಅಂಜಿ ಮನೆ ಗ್ರಾಮ ತೊರೆಯುತ್ತಾ ಇದ್ದಾರೆ ಜನ. ಇದನ್ನು ಯಾರು ಗಮನ ಹರಿಸಬೇಕು? ಸರ್ಕಾರ ಅಲ್ವಾ? ಯಾವುದೇ ಫಿನಾನ್ಸ್ ಆಗಿರಲಿ, ಈ ಥರದ ಕಾಟ ನಾನು ಕೇಳ್ತಿರೋದು. ನೀವು 10,000 ಕೊಟ್ರಿ, ಮ್ಯಾಕ್ಸಿಮಮ್ 10 ಒಂದು 5% ತಗೊಂಡ್ರಿ, 10,000ಕ್ಕೆ 500 ರೂಪಾಯಿ, ಓಕೆ ಒಪ್ಕೊಂಡ್ಬಿಡ್ಬೋದು. 10,000ಕ್ಕೆ ನೀವು 2,500 ರೂಪಾಯಿ ತೊಗೊಂಡ್ರೆ ಪ್ರತಿ ತಿಂಗಳಿಗೆ ಬಿಡಬೇಕಾ ಬಿಡಬಾರ್ದಾ? ಬಿಡಲ್ಲ. ನಾಳೆ ಶುರು ಮಾಡ್ತೀನಿ ನೋಡಿ. ಈ ಮೈಕ್ರೋ ಫಿನಾನ್ಸ್ ಟಾರ್ಚರ್ ಯಾಕೆ ಗೊತ್ತಾ ಇಷ್ಟು ಕಿರಿಕಿರಿ? ಇದು ಒಂಥರ ಮೀಟ್ರ್ ಬಡ್ಡಿ ಇದ್ದಂಗೆ. ಸಾಧಾರಣವಾಗಿ ಈ ಬಿಲ್ಡರ್ಗಳು ಇವರೆಲ್ಲ ಈಗ ಸಾಧಾರಣವಾಗಿ ದುಡ್ಡು ತಗೋತಾರೆ. ಹೆಂಗೆ ಅಂತಂದರೆ,
ನಿಮ್ಗೆ ಗೊತ್ತಿರ್ಬೋದು, ನೀವೀಗ 10 ಲಕ್ಷ ರೂಪಾಯಿ ಬ್ಯಾಂಕಲ್ಲಿ ಹಾಕಿದರೆ 1 ವರ್ಷ ಕಳೆದ ನಂತರ 10 ಲಕ್ಷ ರೂಪಾಯಿಗೆ ನಿಮಗೆ 70,000 ರೂಪಾಯಿ ಬಡ್ಡಿ ಬರುತ್ತೆ. 1 ವರ್ಷಕ್ಕೆ 70,000 ರೂಪಾಯಿ ಬಡ್ಡಿ ಬರುತ್ತೆ. 10 ಲಕ್ಷಕ್ಕೆ 70,000 ರೂಪಾಯಿ 7%. ಈ ಇನ್ನೊಂದಿದೆ, ಈಗ ಯಾರಾದರೂ ವ್ಯಾಪಾರಸ್ಥರಿಗೆ, ಬಿಲ್ಡರ್ಗಳಿಗೆ ಸಡನ್ನಾಗಿ ಕೆಲವರು ಅದೇ ಥರ ನೀವು ಚಿನ್ನ ಇಟ್ಟುಬಿಟ್ಟು 10 ಲಕ್ಷ ತೊಗೊಂಡ್ರೆ ನೀವು 1 ಲಕ್ಷ ಕಟ್ಟಬೇಕಾಗತ್ತೆ ತಿಂಗಳಿಗೆ. ಅರ್ಥ ಆಯ್ತಲ್ಲ? ನೀವು 10 ಲಕ್ಷ ಬ್ಯಾಂಕಲ್ಲಿ ಇಟ್ಟರೆ 1 ವರ್ಷಕ್ಕೆ ನಿಮಗೆ ಸಿಗೋದೆಷ್ಟು? 1 ವರ್ಷಕ್ಕೆ ಸಿಗೋದು ನಿಮಗೆ 70,000 ರೂಪಾಯಿ. ಚಿನ್ನದ್ದು ಹೆಂಗಿರುತ್ತೆ ಅಂದರೆ 1%. 10 ಲಕ್ಷ ನೀವು ಸಾಲ ತಗೊಂಡ್ರಿ, ಚಿನ್ನ ಇಟ್ಟಿದ್ರೆ ಸಾಲ ತಗೊಂಡ್ರಿ, ನೀವು 10 ಲಕ್ಷಕ್ಕೆ ಪ್ರತಿ ತಿಂಗಳು 10,000 ರೂಪಾಯಿ ಕಟ್ಟಬೇಕು. ಪ್ರತಿ ತಿಂಗಳು 10,000 ರೂಪಾಯಿ ಕಟ್ಟಬೇಕು. 1 ಲಕ್ಷ ನೀವು ಬ್ಯಾಂಕಲ್ಲಿ ಡೆಪಾಸಿಟ್ ಇಟ್ರಿ, 1 ವರ್ಷ ಕಳೆದ ನಂತರ ನಿಮಗೆ 1,70,000 ಸಿಗುತ್ತೆ. ನಿಮ್ಮ ದುಡ್ಡು ಬಡ್ಡಿ ಕೊಡಿ. ನಿಮಗೆ ದುಡ್ಡು ಬೇಕಾಗಿದೆ, ನೀವು ಚಿನ್ನ ಇಟ್ರಿ, 10 ಲಕ್ಷ ತಗೊಂಡ್ರಿ, ಪ್ರತಿ ತಿಂಗಳು 10,000 ಕಟ್ಟಬೇಕು. 1 ಲಕ್ಷಕ್ಕೆ 1,000 ಥರ 1% ಬಡ್ಡಿ. ಇದು ಹೆಂಗೆ ಗೊತ್ತಾ? ನೀವು ಇದೊಂದು ಆಯಿತಾ? ಇನ್ನೊಂದಿದೆ, ಸಾಧಾರಣವಾಗಿ ಎಲ್ಲರೂ ಮಾಡ್ತಾರೆ ಅದನ್ನು. ಈಗ ನನ್ನ ಹತ್ರ 10 ಲಕ್ಷ ಇದೆ, ನಾನು ಒಬ್ಬರಿಗೆ 3%ಅಲ್ಲಿ ಬಡ್ಡಿ ಕೊಡ್ತೀನಿ, 2%ಅಲ್ಲಿ ಬಡ್ಡಿ ಕೊಡ್ತೀನಿ, ಅಥವಾ 4%ಅಲ್ಲಿ ಬಡ್ಡಿ ಕೊಡ್ತೀನಿ. ಇದು ಲೆಕ್ಕಾಚಾರ ಹೆಂಗೆ ಅಂತಂದರೆ, ನಾನು 10 ಲಕ್ಷ ಕೊಟ್ಟರೆ ಅವನು ಪ್ರತಿ ತಿಂಗಳು ನನಗೆ 2% ಬಡ್ಡಿ ಆದರೆ 20,000 ಕೊಡಬೇಕು, 3% ಬಡ್ಡಿ ಆದರೆ 30,000 ಕೊಡಬೇಕು, 4% ಬಡ್ಡಿ ಆದರೆ 40,000 ಕೊಡಬೇಕು. ಇದು ಸಾಧಾರಣವಾಗಿ ನಡೆಯುತ್ತೆ, ಟೈಟಾಗಿ ನಡೆಯುತ್ತೆ, ಸಿನಿಮಾದವ್ರದ್ದೆಲ್ಲ ನಡೆಯುತ್ತೆ. ಇನ್ನೂ 10% ಬಡ್ಡಿ ತಗೊಳ್ಳೋರಿದ್ದಾರೆ. 10% ಬಡ್ಡಿ ಹೆಂಗೆ ಅಂತಂದರೆ, ಈಗ ನಾನೊಂದು ಮಾರ್ಕೆಟಲ್ಲಿ ಇದ್ದೀನಿ, ಅಲ್ಲಿ ದುಡ್ಡು ಕೊಡೋರಿದ್ದಾರೆ. ನಾನು ಬೆಳಿಗ್ಗೆ ಒಬ್ಬನಿಂದ 1 ಲಕ್ಷ ತಗೋತೀನಿ ಸಾಲ. ಎಷ್ಟು? 1 ಲಕ್ಷ. ಅವನು ನನಗೆ 1 ಲಕ್ಷ ಕೊಡಲ್ಲ, ಅವನು ನನಗೆ 90,000 ಕೊಡ್ತಾನೆ. ನಾನೇನು ಮಾಡ್ತೀನಿ, 90,000ಕ್ಕೆ ತರಕಾರಿನೋ ಮತ್ತೊಂದು ಏನೋ ತೊಗೊಂಬಂದು ಮಾರಾಟ ಮಾಡಿದಾಗ ನನಗೆ ವ್ಯಾಪಾರ ಅಲ್ಲಾಗಿ 1,10,000 ರೂಪಾಯಿ ಬರುತ್ತೆ ಕೈಗೆ. ನಾನು ಅದನ್ನು 1 ಲಕ್ಷ ಅವನಿಗೆ ತೊಗೊಂಡು ಕೊಡ್ತೀನಿ, ನನಗೆ ಅಟ್ಲೀಸ್ಟ್ 10,000 ರೂಪಾಯಿ ಲಾಭ ಬರುತ್ತೆ. ಏನೋ ಒಂದು ಮಾಡ್ತೀವಿ. ಇದೂ ಸಮ್ಟೈಮ್ಸ್ ಮಾಫಿ. ಆದರೆ ಈ ಗ್ರಾಮೀಣ ಇದೆಯಲ್ಲ, ಈ ಮೈಕ್ರೋ ಫೈನಾನ್ಸು ನಿಮ್ಗೆ ಹೆಂಗಾಗ್ಬಿಡುತ್ತೆ ಅಂತಂದರೆ, 10 ಲಕ್ಷ ಕೊಡ್ತಾರೆ, 2.5 ಲಕ್ಷ ಕಟ್ ಮಾಡ್ಕೊಂಡ್ಬಿಡ್ತಾರೆ ಕೊಡುವಾಗಲೇ ತಿಂಗಳಿಗೆ. ಗ್ರಾಮೀಣ ಪ್ರದೇಶಗಳಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿ ಯಾವ ಥರ ಇದೆ. ಆಮೇಲೆ ಕರೆದು ಬಡವರಿಗೆ ಏನು ಕೊಡಬೇಕಾಗಿಲ್ಲ. ಇದು ಯಾಕೆ? ಇದು ಹೆಂಗೆ ಅಂತಂದರೆ, ಪೊಲೀಸರು ಹೆಲ್ಮೆಟ್ ಹಾಕಿಲ್ವೋ ಮತ್ತೊಂದು ಹಾಕಿಲ್ವೋ ಅಂತೇಳಿ ಕಳ್ಳಂತರ ದೂರ ನಿಂತು ನೋಡ್ತಾ ಇರ್ತಾರಲ್ಲ, ಬಂದಾಗಿ ಇಟ್ಕೊಳ್ತಾರಲ್ಲ, ಹಾಗೆ ಬಡವರು ಕೂಲಿ ಕಾರ್ಮಿಕರೇ ಫಿನಾನ್ಸ್ಗಳ ಟಾರ್ಗೆಟ್. ಕಂಪನಿಗಳು ಮೊದಲು ನಗನಗ್ತಾ ತಗೊಳ್ಳಿ ಅಂತ ಕೊಡ್ತಾರೆ. ಆಧಾರ್ ನಕಲು ಪ್ರತಿ ಪಡೆದು ಭದ್ರತೆ ಇಲ್ಲದೆ ಸಾಲ ಕೊಡ್ತಾರೆ. ಪಾಪ ಎಲ್ಲರೂ ಹಳ್ಳಕ್ಕೆ ಬೀಳೋದು ಇಲ್ಲಿ. ಸುಲಭವಾಗಿ ಸಾಲ ಸಿಗುತ್ತೆ ಅಂತ ಹಣ ಪಡೆಯುವ ಜನ ಆಮೇಲೆ ಅಗ್ರಿಮೆಂಟ್ಗೆ ಸಹಿಯನ್ನು ಪಡೆದುಕೊಳ್ತಾರೆ. ದುಡ್ಡು ಸಿಗುತ್ತೆ ಹಾಕ್ಕೊಂಡ್ಬಿಡ್ತಾರೆ. 50,000ದಿಂದ 5 ಲಕ್ಷದವರೆಗೆ ಕಿರು ಸಾಲ ಕೊಡ್ತಾರೆ. 5 ಲಕ್ಷ ತನಕ. ಮೈಕ್ರೋ ಫಿನಾನ್ಸ್ ಬಡ್ಡಿ ಎಷ್ಟು ಗೊತ್ತಾ? 20ರಿಂದ 25%. 4% ಅಂತ ನಾನು ಹೇಳಿದೆ. 4% ಅಂದರೆ 10 ಲಕ್ಷಕ್ಕೆ 40,000 ರೂಪಾಯಿ ಮ್ಯಾಕ್ಸಿಮಮ್. ಇದು 25% ಅಂದರೆ 10 ಲಕ್ಷಕ್ಕೆ 2 ಲಕ್ಷ ರೂಪಾಯಿ, 2.5 ಲಕ್ಷ ರೂಪಾಯಿ. ನಾನು 10 ಲಕ್ಷ ತಗೊಂಡೆಂದಿಟ್ಕೊಳ್ಳಿ, ಅಥವಾ 5 ಲಕ್ಷ ತಗೊಂಡೆಂದಿಟ್ಕೊಳ್ಳಿ, ಆತ 1.25 ಲಕ್ಷ ಕಟ್ ಮಾಡಿಯೇ ಕೊಡೋದು ನನಗೆ. 10 ಲಕ್ಷ ತಗೊಂಡೆಂದಿಟ್ಕೊಳ್ಳಿ, ಅವನು ಕೊಡೋದೇ 7.5 ಲಕ್ಷ, ಯಾಕಂದರೆ ಕಟ್ ಮಾಡಿಕೊಂಡ. 1 ತಿಂಗಳು ಕಳೆಯುವಾಗ ಮತ್ತೆ 2.5 ಲಕ್ಷ ಕೊಡಬೇಕು. ಅವನ ಕೈಯಲ್ಲಿದ್ದ ಹೆಂಗೆ ಬರೋಕ್ಕೆ ಸಾಧ್ಯ? ಅಂದರೆ ಜನರ ಕೈಗೆ ಸಿಗೋದೇ 7.5 ಲಕ್ಷ. 10 ಲಕ್ಷ ತಗೊಂಡ್ರೆ ಸಾಲ ಪಡೆದವರು ನಿಗದಿತ ಸಮಯದಲ್ಲಿ 10 ಲಕ್ಷ ತೀರಿಸಬೇಕು. ಬಡ್ಡಿ ಪಾವತಿ 1 ದಿನ ತಡವಾದರೂ ಕಿರುಕುಳ ಆರಂಭ. ಹಣ ಪಾವತಿಸುವವರ ಮನೆ ಮುಂದೆ ಬೋರ್ಡ್ ಹಾಕ್ತಾರೆ. ಮಾನಕ್ಕೆ ಅಂಜಿ ಮನೆ ಗ್ರಾಮ ತೊರೆಯುತ್ತಾ ಇದ್ದಾರೆ ಜನ. ಇದನ್ನು ಯಾರು ಗಮನ ಹರಿಸಬೇಕು? ಸರ್ಕಾರ ಅಲ್ವಾ? ಯಾವುದೇ ಫಿನಾನ್ಸ್ ಆಗಿರಲಿ, ಈ ಥರದ ಕಾಟ ನಾನು ಕೇಳ್ತಿರೋದು. ನೀವು 10,000 ಕೊಟ್ರಿ, ಮ್ಯಾಕ್ಸಿಮಮ್ 10 ಒಂದು 5% ತಗೊಂಡ್ರಿ, 10,000ಕ್ಕೆ 500 ರೂಪಾಯಿ, ಓಕೆ ಒಪ್ಕೊಂಡ್ಬಿಡ್ಬೋದು. 10,000ಕ್ಕೆ ನೀವು 2,500 ರೂಪಾಯಿ ತೊಗೊಂಡ್ರೆ ಪ್ರತಿ ತಿಂಗಳಿಗೆ ಬಿಡಬೇಕಾ ಬಿಡಬಾರ್ದಾ? ಬಿಡಲ್ಲ. ನಾಳೆ ಶುರು ಮಾಡ್ತೀನಿ ನೋಡಿ.